ಓಂ ಶಾಸ್ತ್ರಯೋನಿತ್ವಾತ್ ಓಂ ಶ್ರುತಿಸಾಹಾಯ್ಯರಹಿತಂ ಅನುಮಾನಂ ನ ಕುತ್ರಚಿತ್ ನಿಶ್ಚಯಾತ್ ಸಾಧಯೇದರ್ಥಂ ಪ್ರಮಾಣಾಂತರ ಮೇವಚ. ಭಾಷ್ಯದೀಪಿಕೆಗೆ ಅನುಗುಣವಾಗಿ ಶಾಸ್ತ್ರಯೋನಿತ್ವಾಧಿಕರಣದ ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಶ್ರುತಿಯ ಸಹಾಯ ಇಲ್ಲದೆ ಹೋದರೆ ಯಾವುದೇ ಅನುಮಾನವು ಸ್ವತಂತ್ರವಾಗಿ ಏನನ್ನು ಸಾಧಿಸಲಾರದು. ಆದರೆ ಶಾಸ್ತ್ರದ ಸಹಾಯ ಇದ್ದರೆ ಅದು ಪ್ರಮಾಣ ಆಗ್ತದೆ. ಕೇವಲ ಅನುಮಾನ ಅಲ್ಲ, ಪ್ರತ್ಯಕ್ಷವೂ ಕೂಡ ಹಾಗೇನೆ ಅಂತ ಈ ಹಿಂದೆ ಬಂದಿತ್ತು. ಕುತೋ ನ ಅನುಮಾನಸ್ಯ ನಿಯತ ಪ್ರಾಮಾಣ್ಯಂ ಇತ್ಯತಃ ಭಾಷ್ಯದೀಪಿಕಾದ ವಾಕ್ಯ. ಅನುಮಾನಕ್ಕೆ ನಿಯತ ಪ್ರಾಮಾಣ್ಯ ಯಾಕಿಲ್ಲ? ಭಾಷ್ಯದೀಪಿಕಾದ ಪುಸ್ತಕದಲ್ಲಿ 71ನೇ ಪುಟದಲ್ಲಿ ಕೇಚಿತ್ತು ಕ ಇತ್ಯಸ್ಯ ಉಭಯಾರ್ಥತ್ವಮಾಶ್ರಿತ್ಯ ಅಂತ ಹೇಳಿದ್ದಾರೆ. ಅದನ್ನೇನು ನಾನಿಲ್ಲಿ ಬೇರೆ ಯಾರ್ದೋ ಅಭಿಪ್ರಾಯ ಅದನ್ನು ಭಾಷ್ಯದೀಪಿಕಾಚಾರ್ಯರು ಅನುವಾದಿಸಿ ಅದ್ರ ಬಗ್ಗೆ ತಮ್ಮ ಸಮ್ಮತಿ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಂತೆ ಕಾಣಿಸ್ತದೆ. ಆಚಾರ್ಯರ ಭಾಷ್ಯವಾಕ್ಯಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಭಿನ್ನಾಭಿಪ್ರಾಯ ಅಷ್ಟೇ. ಅದು ಅದರಿಂದ ನಾನು ಅದ್ರ ಬಗ್ಗೆ ಏನು ಗಮನ ಕೊಡ್ತಿಲ್ಲ. ಭಾಷ್ಯದೀಪಿಕಾಚಾರ್ಯ ಅಭಿಪ್ರಾಯ ಏನು ತಿಳ್ಕೊಂಡಾಗಿದೆ, ನಾವು ಮುಂದೆ ಹೋಗೋಣ. ಶಕ್ಯತ್ವಾಚ್ಚ ಅನುಮಾನ ಸರ್ವತ್ರ. ಈ ಶ್ರುತಿ ಸ್ಮೃತಿಗಳ ಬೆಂಬಲವಿಲ್ಲದ ಅನುಮಾನ ಅದು ಪ್ರಮಾಣ ಆಗೋದಿಲ್ಲ. ಅದು ಪ್ರಮಾಣ ಅಂತ ಹೇಳಲಿಕ್ಕೆ ಯಾವುದೇ ಸಾಧಕ ಇಲ್ಲ. ಪ್ರಮಾಣ ಅಲ್ಲ ಅಂತ ಹೇಳಲಿಕ್ಕೇನೆ ಸಾಧಕಗಳಿವೆ. ಅದನ್ನೆಲ್ಲ ಈ ಹಿಂದೆ ನೋಡಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಅಪಿತು ತತ್ ಪ್ರಾಮಾಣ್ಯ ಅಭ್ಯುಪಗಮೆ ಬಾಧಕಂಚ ಅಸ್ತಿ. ಪ್ರಾಮಾಣ್ಯ ಅಭಾವೇ ಸಾಧಕ ಸದ್ಭಾವ. ಅದು ಪ್ರಮಾಣ ಅಲ್ಲ ಅಂತ ಅನ್ನೋದ್ರ ಬಗ್ಗೆ ಸಾಧಕಗಳೂ ಇವೆ, ಸಾಧಕ ಪ್ರಮಾಣಗಳು. ಮತ್ತೆ ಅದಕ್ಕೆ ಪ್ರಾಮಾಣ್ಯವನ್ನು ಒಪ್ಕೊಂಡ್ರೆ ಬಾಧಕವೂ ಇದೆ ಅಂತ ಅನ್ನೋದನ್ನ ಶಕ್ಯತ್ವಾಚ್ಚ ಅನುಮಾನ ಸರ್ವತ್ರ ಅನ್ನೋ ಮಾತಿನಿಂದ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಅನುಮಾನ ಸರ್ವತ್ರ ಪ್ರಯೋಕ್ತುಂ ಶಕ್ಯತ್ವಾತ್. ಪ್ರಯೋಕ್ತುಂ ಅಂತ ಅಲ್ಲಿ ಒಂದು ತುಮನ್ ಪ್ರತ್ಯಯತ್ವಾದ ಅವ್ಯಯನ್ನು ಇಟ್ಕೋಬೇಕು. ಅನುಮಾನಾಂ ಅಂತೇನು ಷಷ್ಠಿ ವಿಭಕ್ತಿ ಇದೆ, ಆ ಷಷ್ಠಿ ವಿಭಕ್ತಿಗೆ ಕರ್ಮ ಅಂತ ಅರ್ಥ. ಅನುಮಾನಗಳನ್ನು ಎಲ್ಲ ಕಡೆಯೂ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರಯೋಗ ಮಾಡಲಿಕ್ಕೆ ಅಂತ ಪ್ರಯೋಕ್ತುಂ ಅಂತ ಶೇಷ. ಅದು ಶಬ್ದ ಇತ್ಯಾದಿಗಳನ್ನು ಬಿಟ್ಬಿಡಿ. ಹಾಗಾದರೆ ಒಟ್ಟಾರೆ ಅಭಿಪ್ರಾಯ ಏನಾಯಿತು? ಸ್ಮೃತಿಗಳ ಸಹಾಯವಿಲ್ಲದ ಅನುಮಾನಗಳು ಅಂದರೆ ಯಾವ ಅನುಮಾನಗಳು? ಚೇತನತ್ವ, ವಸ್ತುತ್ವ ಇತ್ಯಾದಿ ಕೇವಲ ಹೇತುಗಳು. ವಸ್ತುತ್ವಾತ್ ತುರ್ಗ ಶೃಂಗಿ. ಈ ಕುದುರೆಗೂ ಕೂಡ ಶೃಂಗಗಳಿವೆ, ಯಾಕೆಂದರೆ ಅದು ಒಂದು ಪ್ರಾಣಿ ಆದ್ದರಿಂದ. ಭಗವಂತ ಅಸ್ವತಂತ್ರ, ಯಾಕೆಂದರೆ ಅವನು ಚೇತನನಾದ್ದರಿಂದ. ಇತ್ಯಾದಿ ಕೇವಲ ಹೇತುಗಳು. ಶ್ರುತಿಯ ಬೆಂಬಲವಿಲ್ಲದ ಅನುಮಾನಗಳೇನಿವೆ ಅಂಥ ಅನುಮಾನಗಳನ್ನು ಎಲ್ಲ ಕಡೆನೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸರ್ವತ್ರ ಅಂದರೆ ಎಲ್ಲ ಕಡೆ ಅಂತ ಅರ್ಥ. ಎಲ್ಲ ಕಡೆ ಅಂದರೆ ಎಲ್ಲ ವಿಷಯದಲ್ಲಿ ಅಂತ ಅರ್ಥ. ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಇಂಥ ಅನುಮಾನಗಳನ್ನು ನಾವು ಪ್ರಯೋಗ ಮಾಡಬಹುದು. ಅದೇ ಸರ್ವತ್ರ ಅಂತೇನಿದೆ ಅದಕ್ಕೆ ಅರ್ಥ ವಿವರಿಸಿದ್ದಾರೆ ಮುಂದೆ. ರುದ್ರಾದೇಹೇ ಜಗತ್ಕಾರಣತ್ವ ಅಭಾವಾದವು, ಶಶಾದೇಹೇ ಶೃಂಗಿತ್ವಾದವು. ಮೊಲ, ಕುದುರೆ ಮೊದಲಾದವುಗಳಿಗೂ ಕೊಂಬು ಇದೆ ಅಂತೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಶೃಂಗಿತ್ವಾದವು ಸಾಧ್ಯ, ಶೃಂಗಿತ್ವ ಮೊದಲಾದವುಗಳು ಸಾಧ್ಯ. ಹಾಗೆ ರುದ್ರಾದೇಹೇ ಜಗತ್ಕಾರಣತ್ವ ಅಭಾವಾದವು. ರುದ್ರನಿಗೆ ಜಗತ್ಕಾರಣತ್ವ, ರುದ್ರ ಮೊದಲಾದ ದೇವತೆಗಳಿಗೆ ಜಗತ್ಕಾರಣತ್ವ ಇದೆ ಅಂತ ನೀವು ಸಾಧನೆ ಮಾಡಿದರೆ, ಇಲ್ಲ ಅಂತನೂ ಸಾಧನೆ ಮಾಡಬಹುದು ಕೇವಲ ಅನುಮಾನದಿಂದ. ಅಂತೂ ಯಾರಿಗೆ ಏನನ್ನು ಸಾಧನೆ ಮಾಡಬೇಕು ಅಂತಿದೆಯೋ ಅದನ್ನು ಸಾಧನೆ ಮಾಡಲಿಕ್ಕೂ ಸಾಧ್ಯ ಇದೆ. ಅವರಿಗೆ ಅಪ್ರಿಯವಾದ ಸಂಗತಿಗಳನ್ನು ಇನ್ನೊಬ್ಬರು ಅವ್ರ ಎದುರಿಗೆ ಕೂತವರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಕೇವಲ ಅನುಮಾನಗಳನ್ನು ಬೆಂಬಲಿಸಿದರೆ, ಅದಕ್ಕೆ ಶ್ರುತಿ ಮತ್ತು ಸ್ಮೃತಿಗಳ ಸಹಾಯವನ್ನು ಹುಡುಕದೆ ಹೋದರೆ ಅವೆಲ್ಲ ಅನುಮಾನಗಳು ಕೂಡ ಹೀಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ನಮಗೇ ತಿರುಗುಬಾಣ ಆಗ್ತವೆ ಅಂತ ತಾತ್ಪರ್ಯ ಅದು. ಈಗ ಸರ್ವತ್ರ ಅಂತ ಎಲ್ಲ ವಿಷಯದಲ್ಲಿ ಪ್ರಯೋಕ್ತುಂ ಶಕ್ಯತ್ವಾತ್ ನ ಅನುಮಾನಸ್ಯ ಪ್ರಾಮಾಣ್ಯ ಮಿತಿ ಯೋಜನಾ. ಒಟ್ಟು ವಾಕ್ಯದ ಯೋಜನೆ. ಆದ್ದರಿಂದ ಅನುಮಾನಕ್ಕೆ ಪ್ರಾಮಾಣ್ಯವನ್ನು ಹೇಳಬಾರದು ಅಂತ.
ಸರ್ವತ್ರ ಶಕ್ಯತೆ ಕರ್ತುಂ ಆಗಮಂ ಹಿ ವಿನಾನುಮ ತಸ್ಮಾನ್ನ ಸಾ ಶಕ್ತಿಮತಿ ವಿನಾಗಮಂ ಉದೀಕ್ಷಿತುಂ ಇತಿ ವಾರಾಹೆ ವರಾಹ ಪುರಾಣದ ಮಾತು. ಹಿ ಅಂತಿದೆ. ಹಿ ಅಂದರೆ ಯಸ್ಮಾತ್ ಅಂತ ಅರ್ಥ. ಯಾವ ಕಾರಣದಿಂದ ಆಗಮವಿಲ್ಲದ ಅನುಮಾನವನ್ನು ಎಲ್ಲ ವಿಷಯದಲ್ಲೂ ಕೂಡ ಈಶ್ವರ ಕಾರಣತ್ವ ಅಭಾವ, ಅದು ಭಗವಂತನೇ ಜಗತ್ತಿಗೆ ಕಾರಣ ಅಲ್ಲ ಇತ್ಯಾದಿ ಎಲ್ಲ ವಿಷಯದಲ್ಲೂ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಆ ಅನುಮಾನ ಅಂತನ್ನೋದು ಆಗಮಂ ವಿನ, ಆಗಮವಿಲ್ಲದೆ, ಉದೀಕ್ಷಿತುಂ ಅರ್ಥವನ್ನು ತಿಳಿಸಲು, ಉದೀಕ್ಷಿತುಂ ಜ್ಞಾಪಯಿತುಂ ಅರ್ಥಂ ಇತಿ ಶೇಷಃ. ಶಕ್ತಿಮತಿ ಅಂದರೆ ಸಾಮರ್ಥ್ಯಯುತ, ನ ಅದಕ್ಕೆ ಶಕ್ತಿಯೇ ಇಲ್ಲ. ವಾರಾಹೆ ಕೌರ್ಮೆ ಅಂತ ಎಲ್ಲ ಕಡೆನೂ ಬಂದಾಗ ಹೀಗೆ ವಾಕ್ಯವನ್ನು ಜೋಡಿಸ್ಕೋಬೇಕು, ತಕ್ಕಂತೆ ಅನ್ವಯ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಅಷ್ಟೇ, ಅಲ್ಲೇನು ಹೆಚ್ಚಿಂದಿಲ್ಲ. ತಸ್ಮಾತ್ ಕೇವಲಾನುಮಾನಸ್ಯ ಅನಿರ್ಣಾಯಕತ್ವಾತ್, ಕೇವಲ ಅನುಮಾನ ಅಂತನ್ನೋದು ಯಾವ ಸಂದರ್ಭದಲ್ಲೂ ಕೂಡ ನಿರ್ಣಾಯಕ ಅಲ್ಲ. ಆದ್ದರಿಂದ ಶಾಸ್ತ್ರೇಣೈವ ಕರ್ತೃತ್ವ ನಿಶ್ಚಯ, ಶಾಸ್ತ್ರದಿಂದಲೇ ಯಾರು ಜಗತ್ತಿಗೆ ಕಾರಣ ಅಂತ ಅನ್ನೋದನ್ನು ತೀರ್ಮಾನಿಸಬೇಕು. ಆದ್ದರಿಂದ ಶಾಸ್ತ್ರ ಹೇಳುವಂತೆ ವಿಷ್ಣುವೇ ಜಗತ್ತಿಗೆ ಕಾರಣ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಈ ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಭಾಷ್ಯ ದೀಪಿಕಾ ಮುಕ್ತಾಯ ಕಂಡಿದೆ. ರೇತೋರ್ ಧಾತುರು ವಟಕಣಿಕಾ ಇತ್ಯಾದಿ ಕೆಲವು ಭಾಗಗಳಿವೆ. ಅದರ ಭಾಷ್ಯ ದೀಪಿಕಾವನ್ನು ಮತ್ತೆ ಈಗ ಮುಂದೆ ನಾವು ನೋಡೋರಿದ್ದೀವಿ.